ಹೊನ್ನಾವರ ಬೆಂಗಳೂರು ರಾಷ್ಟ್ರೀಯ ಹೆದ್ದಾರಿ 69ರ ಅಕ್ಕಪಕ್ಕದಲ್ಲಿ ವರ್ಷವಿಡೀ ಒಂದಲ್ಲ ಒಂದು ರೀತಿಯ ಕಾಮಗಾರಿಗಾಗಿ ಅಗೆಯುವ ಕಾರ್ಯ ನಡೆಯುತ್ತಿದ್ದು, ಇದರಿಂದ ತಾಲೂಕಿನ ಜನತೆ ಹೈರಾಣಾಗಿದ್ದಾರೆ. ಈ ಹಿಂದೆ ಶರಾವತಿ ಕುಡಿಯುವ ನೀರಿನ ಯೋಜನೆಗಾಗಿ ರಸ್ತೆ ಪಕ್ಕ ಅಗೆಯುವಾಗ ರಸ್ತೆ ತುಂಬಾ ಮಣ್ಣು ಚೆಲ್ಲಿತ್ತು. ಕಾಮಗಾರಿ ಮುಗಿದ ಮೇಲೂ ಧೂಳಿನ ಮಣ್ಣು ಇರುತ್ತಿತ್ತು. ಇದರಿಂದ ರಸ್ತೆಯಲ್ಲಿ ಸಂಚರಿಸುವವರಿಗೆ ಸಮಸ್ಯೆ ಆಗುವುದನ್ನು ಮನಗಂಡು ರಸ್ತೆಗೆ ನೀರು ಸಿಂಪಡಿಸಿ ಕಾಳಜಿ ವಹಿಸುತ್ತಿದ್ದರು. ಇದೀಗ ಖಾಸಗಿ ಕಂಪನಿಯವರು OFC ಕೇಬಲ್ ಅಳವಡಿಸುವ ಸಲುವಾಗಿ ರಸ್ತೆ ಪಕ್ಕ ಅಗೆಯುತ್ತಿದ್ದು, ಇದರಿಂದ ವಾಹನ ಸವಾರರು ಧೂಳು ತಿನ್ನುವ ಪರಿಸ್ಥಿತಿ ಎದುರಾಗಿದೆ. ರಸ್ತೆ ಅಂಚಿಗೆ ವಾಹನ ಓಡಿಸುವಂತಿಲ್ಲ, ನಡೆದು ಹೋಗುವ ಹಾಗೂ ಇಲ್ಲ. ಇನ್ನು ರಸ್ತೆ ಅಂಚಿನ ಅಂಗಡಿ ಮನೆಯವರಿಗೆ ಧೂಳು ಸೇರಿ ಆರೋಗ್ಯ ಹದಗೆಡುವ ಪರಿಸ್ಥಿತಿ ಉಂಟಾಗುವಂತಿದೆ. ಸ್ಥಳೀಯ ಸಾರ್ವಜನಿಕರು ಸರಿಪಡಿಸಿ ಹೋಗಿ ಎಂದು ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ. ಕೆಲವು ದಿನಗಳಿಂದ ಖಾಸಗಿ ಕಂಪನಿಯವರು OFC ಕೇಬಲ್ ಅಳವಡಿಸಲು ರಸ್ತೆ ಅಂಚಿಗೆ ಹೊಂಡ ತೆಗೆದು ಸರಿಯಾಗಿ ಮಣ್ಣು ಮುಚ್ಚದೆ ಹಾಗೆ ಹೋಗುತ್ತಿದ್ದಾರೆ. ಹುಲಿಯಪ್ಪನ ಕಟ್ಟೆಯಿಂದ ಕವಲಕ್ಕಿ ಹಡಿನ್ಬಾಳ್ ಸಮೀಪದ ತನಕ ಮಣ್ಣು ತೆಗೆದಿದ್ದು, ಕೆಲವು ಕಡೆ ರಸ್ತೆ ಅಂಚಿಗೆ ಮಣ್ಣಿನ ದಿಬ್ಬದ ಹಾಗೆ ರಾಶಿ ಬಿದ್ದಿದೆ. ಆಗಾಗ ಬೀಳುವ ಮಳೆಗೆ ಬೈಕ್ ಸವಾರರು ನಿಯಂತ್ರಣ ತಪ್ಪಿ ಬೀಳುತ್ತಿದ್ದಾರೆ. ಅಲ್ಲಲ್ಲಿ ಹೊಂಡ ಬಿದ್ದುಕೊಂಡಿದೆ. ಪ್ರತಿ ವರ್ಷ ಹೆದ್ದಾರಿಯುದ್ದಕ್ಕೂ ರಸ್ತೆ ಪಕ್ಕ ಕೇಬಲ್ ಮತ್ತು ನೀರು ಸರಬರಾಜಿಗೆ ಅಗೆದಲ್ಲೇ ಅಗೆಯುತ್ತಿದ್ದಾರೆ. ಒಂದು ಸಲ ಯಾವುದೋ ಖಾಸಗಿ ಕಂಪನಿಯ ಕೇಬಲ್ಗೆ ಅಗೆದರೆ ಮತ್ತೆ ವಾಟರ್ ಸಪ್ಲೈ ಅಂತ ದೊಡ್ಡ ಹೊಂಡ ತೋಡುತ್ತಾರೆ. ಇನ್ಯಾರೋ ಬಂದು ಅಲ್ಲೇ ಮತ್ತೆ ಅಗೆಯುತ್ತಾರೆ. ನಾನಾ ಬಗೆಯ ಯಂತ್ರಗಳನ್ನು ಬಳಸಿ ರಸ್ತೆ ಬದಿ ಅಗಿದು ಅಸ್ತವ್ಯಸ್ತಗೊಂಡರೆ ಪ್ರಯಾಣಕ್ಕೆ ಬೇಕಾದ ಪ್ರಮುಖ ಡಾಂಬರು ರಸ್ತೆ ಸಡಿಲಗೊಂಡು ಅಪಾಯಕ್ಕೆ ಎಡೆಯಾಗುತ್ತಿದೆ. ಇನ್ನು ರಸ್ತೆ ಅಂಚಿನ ಗುಡ್ಡದ ಕೆಳಗೆ ಮಣ್ಣು ತೆಗೆದಿದ್ದು, ಮಣ್ಣಿನ ಗುಡ್ಡ ಕುಸಿತವಾಗುವ ಭೀತಿಯು ಕೆಲವು ಕಡೆ ಇದೆ. ಜನವಸತಿ ಇರುವ ಅನೇಕ ಕಡೆ ಮಣ್ಣು ತೆಗೆದಲ್ಲಿ ಸರಿಯಾಗಿ ಸಮತಟ್ಟು ಮಾಡದೇ ಇರುವುದರಿಂದ ಜನ ವಾಹನ ಹತ್ತಿ ಇಳಿಯಲು ಓಡಾಡಲು ಪರದಾಟ ಪಡಬೇಕಾಗಿದೆ. ಈ ಎಲ್ಲ ಅವಘಡ ನೋಡಿದರೆ ವಿವಿಧ ಕಾರಣಕ್ಕೆ ರಸ್ತೆ ಪಕ್ಕ ಅಗೆದು ಕೆಲಸ ಮುಗಿದ ಮೇಲೆ ಸರಿಯಾಗಿ ಮಣ್ಣು ಹಾಕಿ ಅಗಲ ತೆಗೆದು ಹೋಗದೇ ಇರುವುದೇ ಕಾರಣ ಅನ್ನುವಂತಾಗಿದೆ. ಸಂಬಂಧಪಟ್ಟ ಇಲಾಖೆಯವರು ಇಂತಹ ಖಾಸಗಿ ಕಂಪನಿ ಕಾಮಗಾರಿಗಳ ಬಗ್ಗೆ ಸರಿಯಾಗಿ ಪರಿಶೀಲನೆ ಮಾಡಲು ಮುಂದಾಗುತ್ತಿಲ್ಲ. ಇವರು ಮಾಡಿದ್ದೇ ದರ್ಬಾರ್ ಎನ್ನುವಂತಾಗಿದೆ. ಈ ಕುರಿತು ಸ್ಥಳೀಯರಾದ ಈಶ್ವರ್ ಹೆಗಡೆ ಮಾತನಾಡಿ, ರಾಷ್ಟ್ರೀಯ ಹೆದ್ದಾರಿ 69ರ ಹುಲಿಯಪ್ಪನ ಕಟ್ಟೆಯಿಂದ ಕವಲಕ್ಕಿ ತನಕ ಓಡಾಡಲು ಭಯಪಡಬೇಕಾಗಿದೆ. ರಸ್ತೆ ಪಕ್ಕ ಅಗೆದು ಬಿಟ್ಟಿರುವ ಮಣ್ಣಿನಿಂದ ಓಡಾಡಲು ಆಗುತ್ತಿಲ್ಲ. ಅಂಗಡಿ ಮನೆಯೆಲ್ಲ ಧೂಳಿನಿಂದ ತುಂಬುತ್ತಿದೆ ಎಂದಿದ್ದಾರೆ. ರಸ್ತೆ ಸೈಡ್ ಮಣ್ಣು ಹಾಕಿದ್ದಾರೆ, ಅದರಿಂದ ಜನರಿಗೆ ತುಂಬಾ ಪ್ರಾಬ್ಲಮ್ ಆಗ್ತಾ ಇದೆ. ರಸ್ತೆಯಲ್ಲಿ ಮಣ್ಣು ಬಿದ್ದದಿಂದ ವಾಹನ ಸವಾರಿಗೆ ತುಂಬಾ ತೊಂದರೆ ಆಗ್ತಾ ಇದೆ. ಈಗಾಗಲೇ 5-6 ಜನ ಬಿದ್ದು ಕೈ ಕಾಲಿಗೆ ಪೆಟ್ಟು ಮಾಡ್ಕೊಂಡಿದ್ದಾರೆ. ಇದನ್ನು ನೀವು ಆದಷ್ಟು ಬೇಗ ನಮಗೆ ಸರಿಯಾಗಿ ಮಾಡಿಕೊಡ್ಬೇಕು ಅಂತ ಕೇಳ್ಕೊಂಡ್ರೆ ಮಾಡ್ಕೊಡ್ತಾ ಇಲ್ಲ ಅವರು. ಅದಕ್ಕಾಗಿ ನೀವು ಮುಂದಿನ ಕ್ರಮವನ್ನು ತಗೊಳ್ಬೇಕಾಗ್ತದೆ. ಇಲ್ಲ ಅದನ್ನು ನಾವು ಸಾರ್ವಜನಿಕರೆಲ್ಲ ಸೇರಿ ಹೆಚ್ಚಿನ ರೀತಿಯಲ್ಲಿ ಪ್ರತಿಭಟನೆ ಮಾಡ್ತೇವೆ ಅಷ್ಟೇ. ಒಟ್ಟಿನಲ್ಲಿ ರಾಷ್ಟ್ರೀಯ ಹೆದ್ದಾರಿ ಬದಿಯ ಕಾಮಗಾರಿಗಳಿಂದ ಜನತೆಗೆ ಎಷ್ಟು ಪ್ರಯೋಜನ ಆಗುತ್ತೋ ಇಲ್ಲವೋ ತಿಳಿಯದು. ಸದ್ಯಕ್ಕಂತೂ ಇದರಿಂದ ಸಮಸ್ಯೆಗಳೇ ಹೆಚ್ಚು. ಬೇಸಿಗೆಯಲ್ಲಿ ಧೂಳಿನ ರಗಳೆ ಆದರೆ ಮಳೆಗಾಲ ಆರಂಭವಾಗುತ್ತಿರುವುದರಿಂದ ಇನ್ನೂ ಕೆಸರಿನ ರಾಡಿ ಎರಚುವುದೊಂದೇ ಬಾಕಿಯಾದಂತಾಗಿದೆ. ಇನ್ನಾದರೂ ಈ ಕುರಿತು ಜನರ ಸಮಸ್ಯೆ ಬಗ್ಗೆ ಅಧಿಕಾರಿಗಳು ಯೋಚಿಸಬೇಕಿದೆ. ನಾಗರಾಜ್ ನಾಯ್ಕ್, ನುಡಿಸಿರಿ ನ್ಯೂಸ್, ಹೊನ್ನಾವರ.